ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸಂಘದ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಗವತ್ ರವರಿಗೆ ಪ್ರೀತಿಯಿಂದ ಮನವಿಯನ್ನ ಮಾಡಿ ಪತ್ರವನ್ನ ಬರೆದಿದ್ದರಂತೆ. RSSನ ಮಾಹಿತಿಗಳನ್ನ ಕೇಳಿಕೊಂಡು, ಅಲ್ಲ ಸ್ವಾಮಿ, ನೀವೊಬ್ರು ಒಂದು ರಾಜ್ಯದ ಗೃಹ ಸಚಿವರಾಗಿ ರಾಜಕೀಯವಾಗಿ ಪತ್ರವನ್ನ ಬರೆಯೋ ಬದಲು ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ನೋಟಿಸನ್ನ ಹೊರಡಿಸ್ಬೋದಲ್ವಾ? ಕಾನೂನಾತ್ಮಕವಾಗಿ ಒಂದು ನೋಟಿಸನ್ನ ಕೊಡಿ. ಆ ನೋಟಿಸ್ಗೆ ಉತ್ತರ ಬರಲಿಲ್ಲ ಅಂತಂದ್ರೆ ನ್ಯಾಯಾಲಯದ ಮುಖಾಂತರವಾಗಿ ನ್ಯಾಯಾಲಯ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಆ ಕ್ರಮವನ್ನ ತೆಗೆದುಕೊಳ್ಳಿ. ಇಫ್ ದೇ ರನ್ನಿಂಗ್ ಎನಿ ಇಲೀಗಲ್ ಆಕ್ಟಿವಿಟೀಸ್, ಟೇಕ್ ಆಕ್ಷನ್. ನ್ಯಾಯಾಲಯ ಆಕ್ಷನ್ ತೆಗೆದುಕೊಳ್ಳುತ್ತೆ. ಬ್ಯಾನ್ ಮಾಡೋ ಅವಶ್ಯಕತೆ ಇದ್ರೆ ಬ್ಯಾನ್ ಮಾಡುತ್ತೆ. ಸಂವಿಧಾನದ ಪರಿಪಾಲಕರು ನೀವು, ಸಂವಿಧಾನವನ್ನ ತುಂಬಾ ತುಂಬಾ ಚೆನ್ನಾಗಿ ತಿಳಿದಿರೋಂಥವ್ರು ನೀವು. ನಿಮ್ಗೆ ಹೇಳ್ಕೊಡ್ಬೇಕಾ ಬೇರೆಯವರು ಸಂವಿಧಾನದ ಮೂಲಕವಾಗಿ ಕಾನೂನಿನ ಮೂಲಕವಾಗಿ ಯಾವ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ? ಈ ರೀತಿಯಾಗಿ ಕಾನೂನಿನ ಮೂಲಕವಾಗಿ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ಳೋದನ್ನ ಬಿಟ್ಟು, ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ರವಿಚಂದ್ರನ್ ರವರು ಪತ್ರವನ್ನ ಬರೆದಿಲ್ವಾ, ಆ ರೀತಿಯಾಗಿ ಪತ್ರವನ್ನ ಬರದೆ ಅಂತ ಹೇಳ್ತೀರಾ? ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲ ಕಾನೂನಿನ ತಜ್ಞರಿಗೂ ಗೊತ್ತು, ನೀವು ಇದನ್ನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಚಾಲೆಂಜ್ ಮಾಡಿದ್ರು ಅದು ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ, ಅದು ಸ್ಮ್ಯಾಶ್ ಆಗ್ಬಿಡುತ್ತೆ ಅಂತ ನಿಮಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿರೋದಕ್ಕೆ ನೀವು ಇದನ್ನ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೂಲಕವಾಗಿ ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತಿಲ್ಲ. RSSನವರು ಏನು ಯಾವುದೋ ಕಾಡಿನ ಮಧ್ಯದಲ್ಲಿ ಯಾವುದೇ ಸಂಘಟನೆಯನ್ನ ಮಾಡ್ತಾ ಇಲ್ಲ, ಸಭೆಗಳನ್ನ ಮಾಡ್ತಾ ಇಲ್ಲ, ಸಮಾರಂಭಗಳನ್ನ ಮಾಡ್ತಾ ಇಲ್ಲ. ಬಹಿರಂಗವಾಗಿ ತೆರೆದ ಮೈದಾನದಲ್ಲೇ ಸಾರ್ವಜನಿಕವಾಗಿ ಎಲ್ಲರಿಗೂ ಕಾಣುವ ರೀತಿಯಾಗೇನೆ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ, ಬೈಠಕ್ಗಳನ್ನ ಮಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರವಾಗಿ ಬಂದಾಗ RSS ಸ್ವಯಂ ಸೇವಕರುಗಳು ತಮ್ಮ ಜೇಬಿನಿಂದ ಹಣವನ್ನ ಹಾಕಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಇನ್ನ ಬೇರೆ ಬಿಲ್ಡಿಂಗ್ಗಳು, ಆಸ್ತಿ ಪಾಸ್ತಿ ವಿಚಾರಗಳು ಬಂತು ಅಂದ್ರೆ RSSನ ಅಂಗಸಂಸ್ಥೆಗಳ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಎಲ್ಲವೂ ಸಹ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗಿದೆ. ಯಾವುದು ಇಲ್ಲಿಗಲ್ ಆಗಿ ಆಕ್ಟಿವಿಟೀಸ್ ನಡೀತಾನೆ ಇಲ್ಲ. ಯಾವುದೇ ರೀತಿಯಾದಂತಹ ಭಯೋತ್ಪಾದನಾ ಸಂಘಟನೆಯ ರೀತಿಯಾಗಿ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನೀವು RSSನ ಹಣಕಾಸಿನ ವಿಚಾರವಾಗ್ಲಿ, ಆಸ್ತಿ ಪಾಸ್ತಿಯ ವಿಚಾರಗಳಾಗ್ಲಿ, ಹಣಕಾಸಿನ ವ್ಯವಹಾರದ ವಿಚಾರಗಳಾಗ್ಲಿ ನಿಮಗೆ ಕೇಳುವಂತಹ ಅಧಿಕಾರನೇ ಇಲ್ಲ. ನಿಮ್ಗೆ ಆ ಅಧಿಕಾರ ಬರೋದೇ ಇಲ್ಲ. ನಿಮ್ದೇನಿದ್ರು ಲಾ ಅಂಡ್ ಆರ್ಡರ್, ನೀವು ಅದನ್ನ ಮಾತ್ರ ನೋಡ್ಬೇಕಾಗುತ್ತೆ. ನೀವು ಯಾವುದೇ ED ಅಲ್ಲ, ಯಾವುದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲ, ಯಾವುದೇ ರೀತಿಯಾಗಿ ಬರೋದಿಲ್ಲ ನೀವು ಕೇಳೋದಕ್ಕೆ. ಹೀಗಿರುವಾಗ ನೀವು ಹಣಕಾಸಿನ ವಿಚಾರ ಅದನ್ನೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಾ. ನನಗೆ ತಿಳಿದಿರೋ ಹಾಗೆ RSS ಮೂರು ಬಾರಿ ಬ್ಯಾನ್ ಆಗಿತ್ತು. ಒಂದು, ಗಾಂಧಿ ಮರ್ಡರ್ ಆದಾಗ, ಎರಡನೇದು ಎಮರ್ಜೆನ್ಸಿ ಟೈಮ್ನಲ್ಲಿ, ಮೂರನೇದು ಬಾಬ್ರಿ ಮಸೀದಿ ಧ್ವಂಸವಾದಾಗ. ಈ 3 ಬಾರಿನೂ ಸಹ RSS ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡಿದ್ರು. ಇದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿತ್ತು ತಾನೇ. ನ್ಯಾಯಾಲಯವೇ ಇದನ್ನ ಇದ್ದಂತಹ ಏನು ಆರೋಪ ಇತ್ತು RSS ಮೇಲೆ, ಈ ಆರೋಪವನ್ನ ತಳ್ಳ ಹಾಕ್ತು. RSS ಬ್ಯಾನ್ ಆಗಿದ್ದನ್ನ ರಿಮೂವ್ ಮಾಡ್ತು. ನ್ಯಾಯಾಲಯವೇ ರಿಮೂವ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಯಾಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಮಾತನ್ನ ಹೇಳ್ತೀನಿ. 1994 ನಾನು ಓದಿದ್ದೀನಿ ಆ ಬುಕ್ಸ್ನ. ಪಾಟ್ನಾ ಹೈಕೋರ್ಟ್ ಅಲ್ಲಿ RSS ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಹೋಗ್ತಾರೆ. ಆ ಪಾಟ್ನಾ ಹೈಕೋರ್ಟ್ ಹೇಳುತ್ತೆ RSS ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ಹಕ್ಕಿದೆ ಸಾಂವಿಧಾನಿಕವಾಗಿ ಸಭೆಗಳನ್ನ ನಡೆಸುವಂತಹದ್ದು, ಸಮಾರಂಭಗಳನ್ನ ನಡೆಸುವಂತಹದ್ದು, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅಂದ್ರೆ ಕಾರ್ಯಕ್ರಮಗಳನ್ನ ನಡೆಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹೀಗಿರುವಾಗ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಪಾಟ್ನಾ ಹೈಕೋರ್ಟೇನೆ ಹೇಳಿದ್ದೆ. ಕಾನೂನಾತ್ಮಕವಾಗಿ ಎಲ್ಲವೂ ಸಹ ರನ್ ಆಗ್ತಾ ಇದೆ. ಯಾವುದನ್ನು ಇಲ್ಲೀಗಲ್ ಆಗಿ ಯಾವುದನ್ನು ಸಹ ನಡೀತಾ ಇಲ್ಲ. ಸಂವಿಧಾನದಲ್ಲಿ ಅವಕಾಶ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. RSS ಸಂಘಟನೆ ಯಾವುದು ₹1 ಹಣವನ್ನ ತೆಗೆದುಕೊಳ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ತಮ್ಮ ಸ್ವಂತ ಹಣದಿಂದ ಮಾಡ್ತಾ ಇರುವಂತಹದ್ದು, ಸ್ವಯಂ ಸೇವಕರ ಹಣದಿಂದ ಮಾಡ್ತಾ ಇರುವಂತಹದ್ದು. ಹೀಗಿರುವಾಗ ಕಾನೂನಿನಲ್ಲಿ ಅವಕಾಶವೇ ಇಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳುವುದಕ್ಕೆ. ಕಾನೂನಾತ್ಮಕವಾಗಿನೇ ರನ್ ಆಗ್ತಾ ಇರುವಂತಹದ್ದು. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಈ RSS ವಿಚಾರವನ್ನ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೂಲಕವಾಗಿ ಬಗೆಹರಿಸ್ಕೊಳ್ಳೋದನ್ನ ಬಿಟ್ಟು ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅಂಡ್ ಇನ್ನೊಂದು, ನಿಮ್ಮ ವೋಟ್ ಬ್ಯಾಂಕ್ ಏನಿದೆ ಆ ವೋಟ್ ಬ್ಯಾಂಕ್ ಛಿದ್ರವಾಗದ ರೀತಿಯಾಗಿ ಒಂದು ಕಡೆ ಗಟ್ಟಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಮೂರನೇದು, ನೀವು ಜನಸಾಮಾನ್ಯರ ಮನಸ್ಸನ್ನ, ಮೈಂಡನ್ನ ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದ್ದೀರಾ. ನೀವು ಬೆಳಗ್ಗೆಯಿಂದ ಸಂಜೆ ತನಕ RSS ಬಿಟ್ಬಿಟ್ಟು ಬೇರೆ ಏನು ಮಾತನಾಡ್ತಾ ಇಲ್ಲ. ಅಕ್ರಮ ವಲಸಿಗರು ಪ್ರತಿದಿನ ಬರ್ತಾನೆ ಇದ್ದಾರೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಕ್ರಮ ವಲಸಿಗರ ದಾಖಲಾತಿಗಳನ್ನ ಕೇಳ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾ ಇಲ್ಲ, ಹಣಕಾಸಿನ ವ್ಯವಹಾರಗಳ ಬಗ್ಗೆ ಕೇಳ್ತಾ ಇಲ್ಲ. RSS ಬಗ್ಗೆ, ದೇಶ ಪ್ರೇಮಿ ಸಂಘಟನೆಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಏನೋ
ನಾನು ನಿಮ್ಮ ಬಳಿ ದಯಮಾಡಿ ಕೇಳ್ಕೊಳ್ಳೋದು, ಸುಮ್ಮನೆ ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು ಈ ರೀತಿಯಾಗಿ ತಲೆ ತಿನ್ನೋದನ್ನ ಮಾಡೋದನ್ನ ಬಿಟ್ಟು ನ್ಯಾಯಾಲಯದ ಮುಖಾಂತರವಾಗಿ ಬಗೆಹರಿಸುವಂತಹ ಕೆಲಸವನ್ನ ಮಾಡಿ, ಅಥವಾ ನ್ಯಾಯಾಲಯದ ಮುಖಾಂತರವಾಗಿ RSS ನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ ದಯಮಾಡಿ ಅಂತ ತಮ್ಮ ಬಳಿ ಕೇಳ್ಕೊಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.